ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿಯಲ್ಲಿ ನಡೆದ ಈ ದರೋಡೆ ಪ್ರಕರಣ ನಿಜಕ್ಕೂ ಆತಂಕಕಾರಿ. ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಸಮಯದಲ್ಲಿ ಕಳ್ಳರ ಹಾವಳಿ ಹೆಚ್ಚುತ್ತಿರುವುದು ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಭಯ ಹುಟ್ಟಿಸಿದೆ. ಸ್ಥಳ: ಹಲಸಂಗಿ ಗ್ರಾಮದ ಮಹಾರುದ್ರ ಕಂಚಗಾರ್ ಎಂಬುವವರ ಚಿನ್ನದ ಅಂಗಡಿ. ಸಮಯ: ಮಟಮಟ ಮಧ್ಯಾಹ್ನ ಜನಸಂದಣಿ ಇರುವಾಗಲೇ ಕೃತ್ಯ ನಡೆದಿದೆ. ಲೂಟಿ ಮಾಡಿದ ವಸ್ತುಗಳು: ಸುಮಾರು 205 ಗ್ರಾಂ ಚಿನ್ನ ಮತ್ತು 1 ಕಿಲೋಗ್ರಾಂ ಬೆಳ್ಳಿ. ದರೋಡೆಕೋರರ ತಯಾರಿ: ಹೆಲ್ಮೆಟ್, ಜಾಕೆಟ್ ಮತ್ತು ಫಿಂಗರ್ ಪ್ರಿಂಟ್ ಸಿಗದಂತೆ ಕೈಗೆ ಗ್ಲೌಸ್ಗಳನ್ನು ಧರಿಸಿದ್ದರು. ಕಪ್ಪು ಬಣ್ಣದ ಯುನಿಕಾರ್ನ್ ಬೈಕ್ ಬಳಸಿ ಮಹಾರಾಷ್ಟ್ರದ ಕಡೆಗೆ ಪರಾರಿಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ದರೋಡೆಯ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆಹಿಡಿಯಲು ಯತ್ನಿಸಿದ ಆತ್ಮಲಿಂಗ ಹೂಗಾರ್ ಎಂಬುವವರ ಕಾಲಿಗೆ ದರೋಡೆಕೋರರು ಗುಂಡು ಹಾರಿಸಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರುವ ಅವರನ್ನು ಸದ್ಯ ಬಿಎಲ್ಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಚಿನ್ನದ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅಗತ್ಯ. 1. ಅಲಾರಾಂ ವ್ಯವಸ್ಥೆ: ಅಂಗಡಿಗಳಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸುವುದು ಉತ್ತಮ. ಇದು ತುರ್ತು ಸಂದರ್ಭದಲ್ಲಿ ನೇರವಾಗಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಸಹಕಾರಿ. 2. ಗುಂಪು ಸೇರಬೇಡಿ: ಇಂತಹ ಸಶಸ್ತ್ರ ದರೋಡೆ ನಡೆಯುವಾಗ ನೇರವಾಗಿ ವಿಡಿಯೋ ಮಾಡಲು ಹೋಗುವುದು ಅಪಾಯಕಾರಿ. ಮೊದಲು ಸುರಕ್ಷಿತ ಜಾಗಕ್ಕೆ ಹೋಗಿ ಪೊಲೀಸರಿಗೆ ಮಾಹಿತಿ ನೀಡುವುದು ಪ್ರಾಣ ರಕ್ಷಣೆಯ ದೃಷ್ಟಿಯಿಂದ ಮುಖ್ಯ. 3. ಗಡಿಭಾಗದಲ್ಲಿ ಕಟ್ಟೆಚ್ಚರ: ಹಲಸಂಗಿಯಂತಹ ಗಡಿ ಗ್ರಾಮಗಳಲ್ಲಿ ಪೊಲೀಸರು ಗಸ್ತು ಹೆಚ್ಚಿಸುವುದು ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಬಿಗಿಗೊಳಿಸುವುದು ಅನಿವಾರ್ಯವಾಗಿದೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿಗಳು ಗಡಿ ದಾಟಿ ಹೋಗಿರುವ ಸಾಧ್ಯತೆ ಇರುವುದರಿಂದ ನೆರೆಯ ಮಹಾರಾಷ್ಟ್ರ ಪೊಲೀಸರೊಂದಿಗೂ ಸಂಪರ್ಕ ಸಾಧಿಸುವ ಸಾಧ್ಯತೆಯಿದೆ. ಎಲ್ಲ ಮುದಾರ ಸರ್, ಏನು ಮಾಡ್ಲಕ್ಕಾಗಲ್ಲ. ಎಲ್ಲ ಹೈದರಾಬಾದ್ ಇಟ್ಟೋತಾನ. ನಾ ಹೇಳಿ ಜಳಕಿ ಅವ್ರು ಅರ್ಜೆಂಟ್ ಕಳ್ಸ. ಈಗ ಪಿಸ್ತೂಲ್ ಹಾಕ್ತಾರ ನನ್ನ ಮ್ಯಾಗ.